ರಾಜ್ಯ ಬಿಜೆಪಿಯಲ್ಲೀಗ ಅಧ್ಯಕ್ಷ ಗಾದಿಯ ರೇಸು ಜೋರಾಗ್ತಿದೆ. ನಾನೂ ರಾಜ್ಯಾಧ್ಯಕ್ಷ ಆಗ್ತೀನಿ ಅನ್ನೋರ ಸಂಖ್ಯೆ ಈಗ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಅದರಲ್ಲೂ ಇಷ್ಟು ದಿನ ಸೈಲೆಂಟ್ ಆಗಿದ್ದ ನಿರಾಣಿ ಕೂಡ ಈಗ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ಗೆ ಇಳಿದ್ಬಿಟ್ಟಿದ್ದಾರೆ. ನಮ್ಮ ಬಣದಿಂದ ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು, ದಲಿತರು ಮಾಡಿದ್ರೆ ಇವರು, ಲಿಂಗಾಯತರಾದ್ರೆ ಇವರು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕೊಂಡಿವಿ. ಲಿಂಗಾಯತರು ಮಾಡಬೇಕಾಗಿತ್ತಂದ್ರೆ ನಾನೇ ಸ್ಪರ್ಧೆ. ಇದಂಥ ಪರಿಸ್ಥಿತಿಯಲ್ಲಿ ಏನೋ ಬದಲಾವಣೆ ಮಾಡಬೇಕೆಂದೇಳಿ ಪಾರ್ಟಿ ಏನನ್ನ ಆಕಸ್ಮಿಕವಾಗಿ ಏನನ್ನ ಅನ್ಕೊಂಡ್ರೆ ಬದಲಾವಣೆ ಮಾಡಬೇಕನ್ನಂತ ಅವಕಾಶ ಬಂದರೆ ನಾನು ಖಂಡಿತವಾಗಿ ಅವರ ಆಶೀರ್ವಾದದಿಂದ, ಯಡಿಯೂರಪ್ಪರ ಆಶೀರ್ವಾದದಿಂದ ನಾನು ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ಟೆ. ರಾಜ್ಯಾಧ್ಯಕ್ಷರು ಆಗಬೇಕು ರಾಮುಲು ಅವರಿಂದೇಳಿ ಅವಕಾಶ ಮಾಡಿಕೊಟ್ರೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿದ್ದಂಥ 224 ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀನಿ. ಎಸ್, ಒಂದು ಟೈಮಿನ ತನಕ ವಿಜಯೇಂದ್ರ ಅವರನ್ನ ಪಟ್ಟದಿಂದ ಕೆಳಗಿಳಿಸೋದಷ್ಟೇ ನನ್ನ ಗುರಿ ಅಂತಿದ್ದ ಯತ್ನಾಳ್ ಅದೇ ಮಾತುಗಳನ್ನ ಆಡ್ತಾ ವಿಜಯೇಂದ್ರ ವಿರೋಧಿಗಳನ್ನ ಜೊತೆಗೆ ಸೇರಿಸಿಕೊಂಡ್ರು. ಹೀಗೆ ಜೊತೆಯಾದವರೆಲ್ಲ ವಿಜಯೇಂದ್ರ ಅವರನ್ನ ಪಟ್ಟದಿಂದ ಇಳಿಸೋ ಕಾಯಕದಲ್ಲಿ ಮಗ್ನರಾಗ್ಬಿಟ್ಟಿದ್ರು. ಯಾರನ್ನಾದ್ರೂ ಮಾಡಿ ವಿಜಯೇಂದ್ರರನ್ನ ನಾವು ಒಪ್ಪಲ್ಲ ಅಂತ ಹೇಳ್ತಿದ್ದ ರೆಬಲ್ಸ್ ಟೀಮು ನಂತರದಲ್ಲಿ ನಮ್ಮ ರೆಬಲ್ಸ್ ಟೀಮ್ನವರಲ್ಲದೆ ಒಬ್ಬರನ್ನ ಮಾಡಿ ಅಂತ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದಿದ್ರು. ಆದ್ರೀಗ ನೇರವಾಗಿ ನಾನು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ, ನನ್ನನ್ನೇ ಅಧ್ಯಕ್ಷರನ್ನಾಗಿ ಮಾಡಿ ಅನ್ನೋ ಮೂಲಕ ಯತ್ನಾಳ್ ಮೊದಲ ಬಾರಿಗೆ ಅಖಾಡಕ್ಕೆ ಧುಮುಕಿ ಬಿಟ್ಟಿದ್ರು. ನಮ್ಮ ಬಣದಿಂದ ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು, ದಲಿತರು ಮಾಡಿದ್ರೆ ಇವರು, ಲಿಂಗಾಯತರಾದ್ರೆ ಇವರು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕೊಂಡಿವಿ. ಅದ್ರ ಪ್ರಕಾರ ಮಾಡ್ತೀವಿ. ಯಾರತ್ತ ನಾವು ನಾನೇ ತನ ಹೇಳೋದಿಲ್ಲ. ನಮ್ಮ ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರಿಗೆ ಈಗೆಲ್ಲಪ್ಪ ನಾವು SC ಜನಾಂಗದವ್ರು ಮಾಡಬೇಕಾಗೈತೆ ರಾಜ್ಯಾಧ್ಯಕ್ಷ ಅಂದರೆ ಎಸ್ ಇವ್ರು ಮಾಡ್ರಿ, ಲಿಂಗಾಯತರು ಮಾಡಬೇಕಾಗಿತ್ತಂದ್ರೆ ನಾನೇ ಸ್ಪರ್ಧೆ. ಎತ್ತ ಯತ್ನಾಳ್ ನಾನು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದ ಬೆನ್ನಲ್ಲೇ ಉಳಿದವರು ಆಕ್ಟಿವ್ ಆಗ್ಬಿಟ್ಟಿದ್ರು. ಎಲ್ಲೋ ಮಿಸ್ ಹೊಡೀತಿದ್ಯಲ್ಲ ಅಂತ ಭಾವಿಸಿ ತಾವು ರಾಜ್ಯಾಧ್ಯಕ್ಷ ರೇಸಿಗೆ ಇಳಿದು ಬಿಟ್ಟಿದ್ರು. ಅದರಲ್ಲೂ ಇತ್ತೀಚೆಗೆ ರಾಜ್ಯ ಉಸ್ತುವಾರಿ ಮೇಲೇನೆ ರೆಬಲ್ ಆಗಿದ್ದ ರಾಮುಲು ವಿಜಯೇಂದ್ರ ಮೇಲೂ ಸಣ್ಣದಾಗಿ ಮುನಿಸಿಕೊಂಡಿದ್ರು. ಇದನ್ನ ನೋಡಿದ ರೆಬಲ್ಸ್ ಕೂಡ ರಾಮುಲುರನ್ನ ಸೆಳೆಯೋ ಪ್ರಯತ್ನ ಮಾಡಿದ್ರು. ಆ ಮೂಲಕ ರೆಬಲ್ಸ್ ತಮ್ಮ ಸಂಖ್ಯೆ ಹೆಚ್ಚಿಸಿಕೊಳ್ಳೋ ಪ್ರಯತ್ನ ಮಾಡಿಬಿಟ್ರು. ಇಂಥ ಟೈಮ್ನಲ್ಲೇ ಯತ್ನಾಳ್ ನಾನು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದು ರಾಮುಲುರ ಕಣ್ಣರಳಿಸಿಬಿಟ್ಟಿತ್ತು. ಅವರೇ ಯಾಕೆ ನಾನು ಅಖಾಡಕ್ಕೆ ಇಳೀತೀನಿ ಅಂತ ಹೇಳಿ ತಮ್ಮ ಪಟ್ಟದ ಆಸೆಯನ್ನ ಬಿಚ್ಚಿಟ್ಟಿದ್ರು. ನಾನು ಖಂಡಿತವಾಗಿ ಅವರ ಆಶೀರ್ವಾದದಿಂದ ಅವ್ರ ಕುಟುಂಬದಲ್ಲಿ ಒಬ್ಬನಾಗಿ, ಯಾಕಂದ್ರೆ ನಮ್ಮ ತಮ್ಮನವರು ವಿಜೇಂದ್ರ ಅವರು ಮಾಡಿದ್ದಾರೆ, ಹಂಗಾಗಿ ನಾನು ಅವ್ರಕಿನ ವಯಸ್ಸಿನಲ್ಲಿ ದೊಡ್ಡವನಾಗಿರೋ ಕಾರಣ ಯಡಿಯೂರಪ್ಪರ ಆಶೀರ್ವಾದದಿಂದ ನಾನು ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ಟೆ. ರಾಜ್ಯಾಧ್ಯಕ್ಷರು ಆಗಬೇಕು ರಾಮುಲು ಅವರಿಂದೇಳಿ ಅವಕಾಶ ಮಾಡಿಕೊಟ್ರೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿದ್ದಂಥ 224 ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀನಿ. ಹೀಗೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಒಬ್ಬರಾದ ಮೇಲೆ ಒಬ್ಬರು ರೇಸಿಗೆ ಇಳಿದ ಬಿಜೆಪಿ ನಾಯಕರು ತಾ ಮುಂದು ಅಂತ ತಮ್ಮ ಪಟ್ಟದ ಕನಸನ್ನ ಬಿಚ್ಚಿಡೋಕೆ ಶುರು ಮಾಡಿದ್ರು. ಹಿಂಗಿರಬೇಕಾದ್ರೇನೆ ಈಗ ಮತ್ತೊಬ್ಬ ನಾಯಕ ತಮ್ಮ ಪಟ್ಟದ ಕನಸು ಬಿಚ್ಚಿಟ್ಟಿದ್ದಾರೆ. ನಾನು ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿಬಿಟ್ಟಿದ್ದಾರೆ. ಯಾವುದೇ ರೀತಿ ಜವಾಬ್ದಾರಿ ಕೊಟ್ಟು ನಾವು ಮಾಡಲಿಕ್ಕೆ ಸಿದ್ಧರಿದ್ದೀವಿ. ನಾವೇನು ಬೇಡಲಿಕ್ಕೆ ಹೋಗಲ್ಲ. ಇನ್ನು ರಾಜ್ಯ ಉಪಾಧ್ಯಕ್ಷ ಮಾಡಿದ್ದಾರೆ, ಹಿರಿಯ ಉಪಾಧ್ಯಕ್ಷರು, ಅದು ನಾನೇನು ಯಾವಾಗ ಕೇಳಿರಲಿಲ್ಲ. ಮಾಡಿದ್ರು ನಾನು ಎಲೆಕ್ಷನ್ ಸಾಧ್ಯತೆ ಕೆಲಸ ಮಾಡ್ತಾ ಇದ್ದೇನೆ. ಹಿಂದೆ 25 ವರ್ಷದಿಂದ ನಾನು ಜಿಲ್ಲಾಧ್ಯಕ್ಷ ಮಾಡಿದ್ರು, ಅವಾಗ ನಾನು ಕೇಳಿರಲಿಲ್ಲ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಈ ರಾಜ್ಯದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಬಂದಾಗ ನಾವು ಕೈಗಾರಿಕಾ ಸಚಿವರನ್ನಾಗಿ ಮಾಡಿದ್ರು. ನೀವು ಯಾರು ಬೇಕಾದ ಕೇಳಿ ನಾವು 3 ಕಡೆಯಿಂದಲೂ ನಾನು ಮನವಿ ಕೊಟ್ಟಿದ್ದೆ, ನಾನು ಮಾಡಿರ್ತೇವೆ. ಅವ್ರು ಯಾವಾಗ ನಮ್ಮ ಜವಾಬ್ದಾರಿನ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ, ನಾನು ಪ್ರಾಮಾಣಿಕವಾಗಿ ಅದಕ್ಕೆ ಒಂದು ನ್ಯಾಯ ಸಿಗುವ ಮಟ್ಟಿಗೆ ಕೆಲಸ ಮಾಡಿದ್ದೀನಿ. ಹಂಗ ನೋಡಿದ್ರೆ ನಿರಾಣಿ ಸಿಎಂ ಪಟ್ಟದ ಆಕಾಂಕ್ಷಿಯಾಗಿದ್ರು. ಕಳೆದ ಸಲ ಯಡಿಯೂರಪ್ಪ ಸಿಎಂ ಪಟ್ಟಕ್ಕೆ ರಾಜೀನಾಮೆ ಕೊಟ್ಟಿದ್ದಾಗ ಸಿಎಂ ಸ್ಥಾನದಲ್ಲಿ ನಾನು ಕೂರ್ಬೇಕು ಅಂತ ಸಾಕಷ್ಟು ಕನಸು ಕಂಡಿದ್ರು ನಿರಾಣಿ. ಆದ್ರೆ ಅದು ಕನಸಾಗಿ ಉಳಿದು ಬಿಟ್ಟಿತ್ತು. ನಿರಾಣಿ ಬದಲಿಗೆ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ರು. ಆವತ್ತು ಸಿಎಂ ಪಟ್ಟ ಮಿಸ್ ಆಗಿತ್ತು. ಆದ್ರೀಗ ರಾಜ್ಯಾಧ್ಯಕ್ಷ ಸ್ಥಾನವನ್ನಾದ್ರೂ ಪಡ್ಕೋಬೇಕು ಅಂತ ಮನಸ್ಸು ಮಾಡಿರೋ ಮುರುಗೇಶ್ ನಿರಾಣಿರವರು ತಮ್ಮ ಪಟ್ಟದ ಕನಸನ್ನ ಬಿಚ್ಚಿಟ್ಟಿದ್ದಾರೆ. ಅತ್ತ ಯತ್ನಾಳ್ ಪಟ್ಟದ ಕನಸನ್ನ ಬಿಚ್ಚಿಟ್ಟಿದ್ದಾಯ್ತು. ಇತ್ತ ರಾಮುಲು ರಾಜ್ಯಾಧ್ಯಕ್ಷನಾಗೋ ಬಯಕೆಯನ್ನ ಬಹಿರಂಗಪಡಿಸಿದ್ದಾಯ್ತು. ಇವರ ಮಧ್ಯೆ ನಿರಾಣಿನೂ ಪಟ್ಟದ ರೇಸಿಗೆ ಇಳಿದಿದ್ದು ಆಯ್ತು.
ಆದ್ರೆ ರೇಸಿಗೆ ಇಳಿಯದೆ ತಟಸ್ಥರಾಗಿರೋ ಹಲವು ನಾಯಕರು ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಸೈಲೆಂಟ್ ರೇಸಿಗೆ ಇಳಿದಿದ್ದಾರೆ. ದಿಲ್ಲಿ ನಾಯಕರನ್ನ ಮೆಚ್ಚಿಸೋಕೆ ಟ್ರೈ ಮಾಡ್ತಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಯಾವಾಗ ಎಂಥ ನಿರ್ಧಾರ ತೆಗೆದುಕೊಳ್ತಾರೋ ಕಾದು ನೋಡಬೇಕಿದೆ.